ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ. ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ಇವತ್ತು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಹೊಸ ವರ್ಷದ ಸೆಲೆಬ್ರೇಷನ್ ಹೇಗಿತ್ತು, ಯಾರೆಲ್ಲ ಬಂದಿದ್ದರು ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ತಿಂಡಿ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ತಿಂಡಿ ಕಾಂಕ್ರೀಟ್ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು, ಯೂಶ್ವಲಿ ನಾನು ಉಪ್ಪಿಟ್ಟು ಮಾಡಿದಾಗೆಲ್ಲ ಉಪ್ಪಿಟ್ಟಿಗೆ ತಕ್ಕನಂಗೆ ಉಪ್ಪು ಜಾಸ್ತಿ ಹಾಕಿರ್ತೀನಿ. ಇವತ್ತು ಸ್ವಲ್ಪ ನಾನು ಜಾಸ್ತಿ ಆಗುತ್ತೆ ಅಂತ ಥಿಂಕ್ ಮಾಡಿಕೊಂಡೆ, ಹಾಕ್ತೆ. ಬಟ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿತ್ತು. ಪ್ರತಿದಿನವೂ ಏನಾಗುತ್ತೆ ಅಂದರೆ, ನಾನು ಬೆಳಗ್ಗೆ ಬೇಗ ಎದ್ದು ನೀಟಾಗಿ ಮನೆ ಕೆಲಸ ಎಲ್ಲ ಶುರು ಮಾಡಿಕೊಂಡು ತಿಂಡಿ ಮಾಡಿಟ್ಟಿರ್ತೀನಿ. ಆ ಟೈಮಲ್ಲಿ ಅವರು ತಿಂಡಿ ತಿಂದಲೇ ಹೋಗ್ತಾರೆ. ಇನ್ಯಾವಾಗಾದ್ರೂ ನಾನು ಲೇಟಾಗಿ ಎದ್ಬಿಟ್ಟು ತಿಂಡಿ ರೆಡಿ ಮಾಡ್ದಲ್ಲೇ ಇದ್ದರೆ, ಆ ಟೈಮಲ್ಲಿ ತಿಂಡಿನೇ ಮಾಡಲ್ಲ ನೀನು ಅಂತೇಳಿ ಕಂಪ್ಲೇಂಟ್ ಮಾಡ್ತಾರೆ. ಪ್ರತಿದಿನವೂ ನಮ್ಮ ಮನೇಲಿ ನಡೀತಾ ಇರೋದು ಇದೇನೆ. ಇತ್ತೀಚೆಗೆ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ, ಮತ್ತು ನನಗೆ ಮೊದಲು ಥರ ಪೇಯ್ನ್ ಬರೋದು ಬೇಡ ಅಂದ್ಬಿಟ್ಟು ಇತ್ತೀಚೆಗೆ ನಾನು ಹೆಲ್ತ್ ಬಗ್ಗೆ ಭಾಳ ಅಂದರೆ ಭಾಳ ಟೆನ್ಷನ್ ತೊಗೊಂಡು ನೀಟಾಗಿ ಕಾಳಜಿ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀನಿ. ಒಳಗಡೆ ಸ್ವಲ್ಪ ಪಾತ್ರೆ ಇತ್ತು, ಎಲ್ಲ ತೊಳೆದ್ಬಿಟ್ಟು ಆಚೆ ಕಡೆ ಬಂದು ರಂಗೋಲಿ ಹಾಕ್ತೆ. ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಚಿಕ್ಕದಾಗಿ ಬರೆದೆ. ಅಷ್ಟರೊಳಗೆ ಅವ್ರು ಬಂದರು. ನೀರು ಸ್ವಲ್ಪ ನಮ್ಮದ್ರಲ್ಲಿ ಕಡಿಮೆ ಬರ್ತಿತ್ತು, ಹಾಗಾಗಿ ಪಕ್ಕದ ಕೋಟ್ರಸಿಂದ ಪೈಪ್ ಹಾಕ್ಕೊಂಡು ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದಾರೆ. ಸಂಜೆ ಏನು ಮಾಡೋದು, ಪಾರ್ಟಿ ಮಾಡೋದಾ ಅಥವಾ ಎಲ್ಲರೂ ಆಚೆ ಹೋಗೋದಾ ಅಂತೇಳಿ ನನ್ನನ್ನು ಕೇಳ್ತಾಯಿದ್ರು. ನಾನೇನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ, ಯಾಕಂದರೆ ನನಗೆ ಮಧ್ಯರಾತ್ರಿ ಕೇಕ್ ತಂದುಕೊಡಿ ಕಟ್ ಮಾಡೋಣ ಅಂತ ಹೇಳಿದೆ. ಆಗ ತಂದುಕೊಟ್ಟಿರಲಿಲ್ಲ. ಹಾಗಾಗಿ ನನಗೆ ಅಲ್ಲೇ ಡಿಸಪಾಯಿಂಟ್ ಆದೆ ನಾನು. ಇವ್ರು ಏನಾದ್ರೂ ಮಾಡ್ಕೊಳ್ಳಿ, ನನಗೇನು ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಅವರೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಫ್ರೆಂಡ್ ಕರಿತೀನಿ ಮನೆಗೆ, ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಸೇರಿ ನಾವು ಮನೇಲಿ ಏನಾದರೂ ಚಿಕ್ಕದಾಗಿ ಅಡುಗೆ ಮಾಡಿಕೊಂಡು ಒಂದು ಕೇಕ್ ಕಟ್ ಮಾಡೋಣ ಅಂತ. ಓಕೆ ಅಂತ ನಾನು ಹೇಳಿದೆ. ನಮ್ಮ ಗಿಡದಲ್ಲಿ ಪರಂಗಿ ಹಣ್ಣು ತುಂಬ ಅಂದರೆ ತುಂಬ ಬಿಟ್ಟಿದೆ ಈ ಸಲ. ಎಷ್ಟು ಜನದ ಕಣ್ಣಿದೆ ಅದರಲ್ಲಿ ಅಂದರೆ, ಪಕ್ಕದ ಕೋಟ್ರಸಲ್ಲಿ ಆಫೀಸಲ್ಲಿರೋರ ಕಣ್ಣೆಲ್ಲ ನಮ್ಮ ಪರಂಗಿ ಮರದ ಮೇಲೇ ಇದೆ. ಮನೆ ಕೆಲಸ ಎಲ್ಲ ಫಿನಿಷ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಟೀ ಮಾಡಲಿಕ್ಕೆ ಕೂಡ ಇನ್ನು ಇಟ್ಟಿದ್ದೆ. ಟೀ ಕೂಡ ರೆಡಿ ಆಯಿತು. ಅವರಿಗೆ ಸ್ವಲ್ಪ ಟೀ ಕೊಟ್ಟು ಅವರು ಡ್ಯೂಟಿಗೆ ಹೋದರು. ಅವ್ರು ಡ್ಯೂಟಿಯಿಂದ ಬರೋಷ್ಟರೊಳಗೆ ನಾವು ಇಷ್ಟೆಲ್ಲ ರೆಡಿ ಮಾಡಿದ್ವಿ. ಪಲಾವು, ಪಕೋಡ, ಏನೇನೋ ವೆರೈಟೀಸ್ ಎಲ್ಲ ಮಾಡಿಕೊಂಡು ಊಟಕ್ಕೆ ಕೂಡ ರೆಡಿ ಮಾಡಿದ್ವಿ. ಅಷ್ಟರೊಳಗೆ ಅವರು ಕೇಕ್ ತಗೊಂಡು ಬಂದಿದ್ದರು. ಅದನ್ನು ಕಟ್ ಮಾಡಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿಕೊಂಡು, ಹಾಗೆ ಒಂದು ಚಿಕ್ಕದಾಗಿ ವರ್ಷದ್ದು ನಮ್ಮ ಜೀವನ ಹೇಗಿತ್ತು ಅಂತ ಒಂದು ಸಣ್ಣದು ಸ್ಟೋರಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 2024-25 ನನಗೆ ಸೇಮ್ ಇತ್ತು. 24 ಅಂತ ಬಂದರೆ ಸ್ವಲ್ಪ ಹಾಸ್ಪಿಟಲು ಹೆಲ್ತ್ ಇಶ್ಯೂಸು ಆಯಿತು. 25ರಲ್ಲಿ ಸ್ವಲ್ಪ ಕೋಲ್ಕತ್ತಾಗೆ ಹೋದೆ. ಅದು ಜಾಗ ಚೇಂಜ್ ಆಯಿತು, ಮತ್ತು ಅಲ್ಲಿಂದ ಸ್ವಲ್ಪ ಹುಷಾರು ಜಾಸ್ತಿನೇ ಇಲ್ದಂಗಾಗಿ ಬಂದೆ. ಮತ್ತಿಲ್ಲಿ ಹಾಸ್ಪಿಟಲ್ ಅದು ಇದು ಅಂತ ಇದು ಮಾಡ್ಕೊಂಡ್ವಿ. ಮನೆಯೂ ಕೂಡ ಶುರು ಮಾಡಿದ್ವಿ ಈ ವರ್ಷ. ತುಂಬ ದೊಡ್ಡ ಸಾಧನೆ ಅಂದರೆ, ನಮ್ಮ ಮನೆ ಆಲ್ಮೋಸ್ಟ್ ಕಂಪ್ಲೀಟ್ ಅಂದರೆ ಪೂರ್ತಿ ಕಂಪ್ಲೀಟ್ ಇಲ್ಲ, ತುಂಬ ನಿಯರಿಗೆ ಬಂದಿದೆ. ಇನ್ನು ಗಿಲವಾದರೆ ಮಾಮೂಲಿ ಟೈಲ್ಸು, ಪೇಂಟಿಂಗು, ಇನ್ನು ಪ್ಲಂಬಿಂಗು, ಈ ಥರ ಎಲೆಕ್ಟ್ರಿಷಿಯನ್, ಈ ಥರ ಕೆಲಸಗಳಿದೆ. ಒಂದು ಮನೇನ ಅಷ್ಟರ ಮಟ್ಟಿಗೆ ನಿಲ್ಲಿಸ್ಬೇಕು ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ. ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಟ್ಟಿದ್ದೀವಿ. ಮನೇಲಿ ದೊಡ್ಡವ್ರು ಇಲ್ದಲೆ ಅಂದರೆ, ಬೇರೆಯವ್ರ ಹತ್ರ ನಾವು ಏನಾದ್ರೂ ಸಾಲ ಮಾಡಿನೋ ಅಥವಾ ಬ್ಯಾಂಕಲ್ಲಿ ಲೋನ್ ತಗೊಂಡಿನೋ ನಾವು ಮನೆ ಮಾಡಿಬಿಡ್ಬೋದು. ಬಟ್ ಮನೆಯವರ ಸಹಾಯ ಇಲ್ದಲೇ ಒಂದು ಮನೆ ಮಾಡೋದಂದರೆ ತುಂಬ ಕಷ್ಟ ಇತ್ತು. ಅದರಲ್ಲೂ ನನ್ನ ತಂಗಿ ಹೇಮ ನನಗೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡ್ಳು. ಪ್ರತಿಯೊಂದರಲ್ಲೂ ನಿಂತ್ಕೋತಾಳೆ ಅವಳು. ಈಗ ಅಂತಲ್ಲ, ಚಿಕ್ಕದ್ರಿಂದನೂ ನಾವು ಜೊತೆಲೇ ಆಡಿ ಬೆಳೆದಿರೋ ಅಂಥರು. ಇವಾಗಲೂ ಕೂಡ ಜೊತೆಯಾಗೇ ಇದ್ದೀವಿ. ಅವಳು ಮುಂದೆನೂ ಕೂಡ ಜೊತೆಯಾಗಿರ್ತಾಳೆ, ಅವಳಿಗೂ ಕೂಡ ನಾನು ಜೊತೆಯಾಗಿರ್ತೀನಿ. ಗೊತ್ತಿಲ್ಲ ಅವಳು ನನ್ನ ಲೈಫಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಹಾಗಂತ ಜಗಳ ಮಾಡಿಲ್ಲ ಅಂತಲ್ಲ, ಜಗಳನೂ ಮಾಡ್ತೀವಿ, ಕೋಪ ಮಾಡ್ಕೊತೀವಿ, ಎಲ್ಲ ಮಾಡ್ಕೊತೀವಿ. ಬಟ್ ಅದೆಲ್ಲ ಕ್ಷಣಿಕ, ಒಂದಿನ ಅಥವಾ ಒಂದು ಹಾಫ್ ಡೇ ಅಷ್ಟೇ, ಅದರೊಳಗೆಲ್ಲ ಮುಗಿಸ್ಕೊಂಡ್ಬಿಡ್ತೀವಿ. ಮತ್ತು ನಮಗೆ ಅಂತ ನಿಮಗೆ ಗೊತ್ತಿರೋ ಹಾಗೆ ಅವ್ರಿಗೂ ಕೂಡ ತಾಯಿ ಇಲ್ಲ, ನನಗೂ ಕೂಡ ಅಪ್ಪ ಅಮ್ಮ ಇಲ್ಲ. ನಾನು ಕೂಡ ಒಬ್ಬಳೇ ಮಗಳು, ಅವರೂ ಕೂಡ ಒಬ್ಬರೇ ಮಗ. ಬೆನ್ನೆಲುಬಾಗಿ ಯಾರೂ ಕೂಡ ನಮಗೆ ನಿಂತ್ಕೊಳ್ಳಿಲ್ಲ. ಹೇಳ್ಬೇಕಂತಂದರೆ ಯಾರೂ ನಿಂತ್ಕೊಳ್ಳಿಲ್ಲ.
ಸೊ ಕೆಲವೊಂದೊಂದು ಮಾಡಿರೋದನ್ನು ಕೂಡ ನಮ್ಮ ಹಿಂದೆ ಮಾತಾಡಿಬಿಟ್ರು. ಸೊ ಅದೊಂದು ನನಗೆ ತುಂಬ ಬೇಜಾರಾಗಿದೆ. ಸಮಯದಲ್ಲಿ ನಮಗೆ ಯಾರು ಕಷ್ಟಕ್ಕೆ ಸಹಾಯ ಮಾಡಿರ್ತಾರಲ್ಲ ಅದನ್ನು ನಾವು ನೆನೆಸ್ಕೋಬೇಕು. ಬಟ್ ಅವರು ಇನ್ನೊಬ್ರ ಹತ್ರ ನಾವು ಈ ಥರ ಮಾಡಿದ್ವಿ ಅಂತ ಹೇಳ್ಕೊತಾರಲ್ಲ, ಅಲ್ಲಿಗೆ ಅವರು ತುಂಬ ಚಿಕ್ಕವರಾಗಿಬಿಡ್ತಾರೆ. ಸೊ ಅದೊಂದು ನನಗೆ ತುಂಬ ಬೇಜಾರಾಗಿದೆ. ಅದನ್ನು ಬಿಟ್ಟರೆ ನಮಗೆ ನಾವೇ ಎಲ್ಲದನ್ನು ಮಾಡ್ಕೊತಿದ್ದೀವಿ. ಕಷ್ಟನೋ ಸುಖನೋ ಗೊತ್ತಿಲ್ಲ, ಮನೆ ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡೋದು, ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡೋದು, ಇದರಿಂದ ನಮಗೆ ತುಂಬ ಅಂದರೆ ತುಂಬ ತೃಪ್ತಿ ಇದೆ. ಯಾಕಂದರೆ ಸಾಲ ಮಾಡಿಬಿಟ್ಟು ಮನೆಯನ್ನು ಫಿನಿಷಿಂಗ್ ಮಾಡೋದು ನಮಗೆ ಕೇವಲ 1 ತಿಂಗಳು ಕೆಲಸ ಅಷ್ಟೇ. 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲೆಲ್ಲ ನಮ್ಮ ಮನೇನ ಕಂಪ್ಲೀಟ್ ಮಾಡ್ಕೋಬೋದು ನಾವು. ಬಟ್ ಆ ಸಾಲ ತೀರ್ಸೋಕ್ಕೆ ನಾವು ಎಷ್ಟು ಕಷ್ಟಪಡಬೇಕಂತ ಅದು ದುಡಿಯೋರಿಗೆ ಮಾತ್ರ ಗೊತ್ತಿರುತ್ತೆ. ಯಾರೋ ಸಾಲ ಕೊಡ್ತಾರೆ ಅಥವಾ ಸಾಲ ಸಿಗುತ್ತೆ ಅಂತ ಇಸ್ಕೊಂಬಿಟ್ಟು ನಾವು ಇವತ್ತು ಮಾಡಿಬಿಡ್ಬೋದು. ಬಟ್ ಆ ಮನೆ ಒಳಗಡೆ ಹೋದಾಗ ನಮಗೆ ನೆಮ್ಮದಿ ಇರಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಯಾವಾಗ ರಜಾ ಸಿಗುತ್ತೆ, ನಮ್ಮ ಹತ್ರ ಎಷ್ಟೆಷ್ಟು ಸೇವಿಂಗ್ಸ್ ಇರುತ್ತೆ, ನಮ್ಮ ಬಡ್ಜೆಟ್ ಯಾವ ಥರ ಇರುತ್ತೆ, ಇದ್ರ ಮೇಲೆ ನಾವು ಮನೇನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನೀವು ಅನ್ಕೋಬೋದು ಏನು ಇಷ್ಟೊಂದು ಮಾತಾಡ್ತಿದ್ದಾರೆ ಅಣ್ಣ ಅಂತ. ಅದರಲ್ಲೂ ಕೂಡ ಒಂದು ಅರ್ಥ ಇದೆ. 2026ಕ್ಕೆ ನಾನು ಶಿವ ಅವರು ಒಂದನ್ನು ಅಳವಡಿಕೆ ಮಾಡ್ಕೊಳ್ತೀವಿ ಅಂತಂದರೆ ನಮ್ಮ ಹಿಂದೆಗಡೆ ಯಾರು ಏನು ಮಾತಾಡಿದ್ರು ನಾವು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಹಣೆ ಬರದಲ್ಲಿ ಏನು ಬರೆದಿರುತ್ತೆ ಅದೇ ಆಗುತ್ತೆ. ಸೊ ಆಗ ಅನ್ಕೊಂಡು ಮುಂದೆ ಹೋಗೋಣ. ಮೊದಲು ಥರ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಫಸ್ಟು ನಾವು ಮನೆ ಕೆಲಸನ ಕಂಪ್ಲೀಟ್ ಮಾಡಿ ನಮ್ಮ ಒಂದು ಮೇಯ್ನ್ ಗುರಿ ಏನಿದೆ ಅಲ್ಲಿವರೆಗೂ ನಾವು ಹೋರಾಟ ಮಾಡಲೇಬೇಕು. ಮತ್ತು ಈ ವರ್ಷ ಅಂತ ಬಂದರೆ ಮನೆ ಆಯಿತು, ಮತ್ತು ಮಗು ವಿಚಾರ. ಸೊ ಆದಷ್ಟು ಬೇಗ ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿ ಕೊಡ್ತೀನಿ. ನಮ್ಮ ತುಂಬ ವರ್ಷದ ಕನಸು. ಸೊ ತುಂಬ ಅಂದರೆ ತುಂಬ ಕಾದಿದ್ದೀವಿ, ತುಂಬ ಎಲ್ಲರ ಹತ್ರನೂ ಅನ್ನಿಸ್ಕೊಂಡಿದ್ದೀವಿ, ಮಾತು ಕೇಳಿದ್ದೀವಿ, ಎಲ್ಲ ಆಗಿದೆ. ಬಟ್ ಇನ್ನು ಮುಂದೆ ಆ ಥರ ಮಾತು ಕೇಳಬಾರ್ದು. ಸೊ ನಮ್ಮದೇ ಆದಂಥ ಒಂದು ಜೀವನ, ಒಂದು ಪುಟ್ಟು ಸಂಸಾರ ಮಾಡಿಕೊಂಡು ನಾವು ಬದುಕನ್ನ ಕಟ್ಕೋಬೇಕು ಅಂತ ಇದ್ದೀವಿ. ಸೊ ಇವಾಗ ಶಿವರು ಮಾತಾಡ್ತಿರೋದು ಕೂಡ ಅದೇನೇ. ನಾನು 2026ರಲ್ಲಿ ಮನೆ ಮಕ್ಕಳು 2 ಬಿಟ್ಟು ನನಗೋಸ್ಕರ ಅಂತ ನೀವು ಏನನ್ನ ಮಾಡ್ತೀರಾ ಅಂತ ನಾನು ಕೇಳಿದಾಗ ಅವರು ಒಂದೇ ಮಾತು ಹೇಳಿದ್ದು, ಚಿನ್ನ ಅಂದರೆ ನಿನಗಿಷ್ಟ, 10 ಗ್ರಾಮ್ ಚಿನ್ನ ಕೊಡಿಸ್ತೀನಿ ಅಂತ. ಸೊ ನನಗೆ ತುಂಬ ಖುಷಿ ಆಯಿತು. ಚಿನ್ನ ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ನನ್ನ ಕಷ್ಟ ಕಾಲದಲ್ಲಿ ನಾನು ಯಾರ ಹತ್ರ ಕೈ ಚಾಚದಲ್ಲೇ ನನಗೆ ಒಂದು ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋದಂದರೆ ನನ್ನ ಮೈ ಮೇಲಿರುವಂಥ ಒಡವೆಗಳು. ಒಂದೇ ಸಮನೆ ನಾವು ಯಾವಾಗ್ಲೂ ಅಮೌಂಟ್ನ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಅನ್ಕೋತಾರೆ ಎಲ್ಲರೂ, ಇವ್ರಿಗೇನು ಗೌರ್ಮೆಂಟ್ ಸಂಬಳ ದುಡ್ಡಿರುತ್ತೆ ಹಂಗೆ ಹಿಂಗೆ ಅಂತ. ಮನೆ ಕಟ್ತಾಯಿದ್ದೀವಿ ಅಂತಂದರೆ ಅದು ಆ ಥರ ಬರೋದೇ ಇಲ್ಲ. ಒಂದೊಂದು ರೂಪಾಯಿನೂ ಕಷ್ಟ ಇರುತ್ತೆ, ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಲೇಬರ್ಗಳಿಗೆ ಕೊಡೋದಿರುತ್ತೆ. ಮನೆಗೆ ನಾವು ಒಂದು ಸಲ ರಜಕ್ಕೆ ಹೋಯ್ತು ಅಂತಂದರೆ ಏನಿಲ್ಲ ಅಂದ್ರೂ 60,000 to 70,000 ರೂಪಾಯಿ ನಾವು ಕೈಯಲ್ಲಿ ಇಟ್ಕೊಂಡು ಹೋಗಿರ್ತೀವಿ. ಸೊ ಅದನ್ನೆಲ್ಲ ಖಾಲಿ ಮಾಡಿಕೊಂಡು ಮತ್ತೆ ವಾಪಸ್ ಬರ್ತೀವಿ. ಮತ್ತು ಮಾಮೂಲಿ ಅಂತೆ ತಿಂಗಳವರೆಗೂ ಕಾಯಲೇಬೇಕು. ಅದಾದಮೇಲೆ ನಮ್ಮ ಮನೆ ಖರ್ಚಾಗಿರ್ಬೋದು, EMIಗಳಾಗಿರ್ಬೋದು, ಎಲ್ಲದನ್ನು ನಾವು ನೋಡಿಕೊಂಡು ಈ ಮಟ್ಟಿಗೆ ನಾವು ಮನೆ ತಂದಿದ್ದೀವಿ. ಸೊ ಆ ಮನೆ ಫಿನಿಷಿಂಗ್ ಆದಮೇಲೆ ನಮ್ಮ ಮೇಯ್ನ್ ಗುರಿ ಇರೋದು ನಮ್ಮ ಊರಲ್ಲಿರೋವಂಥ ಇನ್ನೊಂದು ಮನೆನ ನಾವು ಕ್ಲೀನ್ ಮಾಡಿಸ್ಬೇಕು, ಅದಕ್ಕೆ ಪೇಂಟಿಂಗ್ ಮಾಡಿಸ್ಬೇಕು, ಅದನ್ನು ಮನೆ ಥರ ನೀಟಾಗಿ ಮಾಡಬೇಕು ಅಂತ. 4-5 ವರ್ಷದಿಂದ ಆ ಮನೆನ ನಾವು ಸರಿಯಾಗಿ ಏನೂ ರಿಪೇರಿ ಮಾಡಿಸಿಲ್ಲ. ಸೊ ಬಟ್ ತಗೊಂಡಿರೋ ಮನೆ ಹಾಗೆ ಬಿಟ್ಟಿದ್ವಿ. ಬಟ್ ಈ ವರ್ಷ ಅದನ್ನು ಕೂಡ ರೆಡಿ ಮಾಡಿಸ್ಬೇಕು ಅಂತ. ನನಗೆ ಹೊಸ ವರ್ಷದಲ್ಲಿ ಶಿವರು ಕೊಟ್ಟಿರುವಂಥ 2 ಉಡುಗೊರೆ ಅಂದರೆ, ಒಂದು ನನಗೆ ಮಾತು ಕೊಟ್ಟಿದ್ದಾರೆ, ನಾನು ಈ ಸಲ ಏನೂ ನಿನಗೆ ಟೆನ್ಷನ್ ಕೊಡಲ್ಲ, ಹಾಗೆ ವರ್ಷ ಮುಗಿಯೋಷ್ಟರೊಳಗೆ 10 ಗ್ರಾಮ್ ಚಿನ್ನ ಕೊಡಿಸ್ತೀನಿ, ಇಬ್ಬರು ಖುಷಿಯಾಗಿರೋಣ ಅಂತ ಅವರೂ ಕೂಡ ಮಾತು ಕೊಟ್ಟರು. ನಾನು ಕೂಡ ಹಾಗೆ ಮಾತು ಕೊಟ್ಟೆ. ನನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ಫೈನಾನ್ಷಿಯಲಿ ಸಪೋರ್ಟೆಡ್ ಆಗಿರ್ತೀನಿ. ಯಾಕಂತಂದರೆ ಮನೆ ಕಟ್ಟೋದಂದರೆ ಅಷ್ಟು ಈಸಿ ಅಲ್ಲ. ಪಾಪ ಅವ್ರಿಗೂ ಕೂಡ ತುಂಬ ಟೆನ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಕೂಡ ಅದೊಂದು ಮಾತು ಕೊಟ್ಟೆ. ಆದಷ್ಟು ಈ ವರ್ಷ ನಾನು ಕೆಲವೊಂದೊಂದು ಐಟಮ್ಸ್ಗಳು ತಗೊಳ್ಳೋದು ಕಡಿಮೆ, ಮತ್ತು ಶಾಪಿಂಗ್ ಮಾಡೋದೇ ಇಲ್ಲ ಅಂತಲ್ಲ, ಅನಿವಾರ್ಯವಾಗಿ ಅಥವಾ ಅಗತ್ಯಕ್ಕೆ ತಕ್ಕಂಗೆ ಮಾಡಲೇಬೇಕು. ಬಟ್ ಅದರಲ್ಲೂ ಕೂಡ ಕಡಿಮೆ ಮಾಡಿಕೊಂಡು ಜವಾಬ್ದಾರಿಯಿಂದ ನಾನು ಫ್ಯಾಮಿಲಿ ನಡೆಸ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ವಿ. ಸೊ ಅವರೂ ಕೂಡ ಅಷ್ಟೇ, ಅಣ್ಣನು ಅವರೂ ಕೂಡ ಅವ್ರ ಮಿಸ್ಸಸ್ಗೆ ಕೆಲವೊಂದೊಂದು ಪ್ರಾಮಿಸ್ ಮಾಡಿದ್ರು. ಸೊ ಅವ್ರ ಮಿಸ್ಸಸ್ಸು ಕೂಡ ಅಷ್ಟೇ, ಅವ್ರಿಗೊಂದೊಂದು ಕೆಲವೊಂದೊಂದು ಪ್ರಾಮಿಸ್ ಮಾಡಿದ್ರು. ಸೊ ಅವ್ರದ್ದು ಕೂಡ ಒಂದು ಹ್ಯಾಪಿ ಫ್ಯಾಮಿಲಿ. ಸೊ ತುಂಬ ಚೆನ್ನಾಗಿತ್ತು ಹೊಸ ವರ್ಷ. ನನಗೆ ಸೆಲೆಬ್ರೇಷನ್ ಈ ವರ್ಷ ತುಂಬ ಇಷ್ಟ ಆಯಿತು. ಮಾಮೂಲಿ ಅಂತೆ ನಮ್ಮ ಹೊಸ ವರ್ಷದ ಪಾರ್ಟಿ ಕೂಡ ಮುಗೀತು. ನೆಕ್ಸ್ಟ್ ಡೇಯಿಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಪಾತ್ರೆಗಳಿತ್ತು ಅಂತ. ಅಡುಗೆ ಮಾಡೋದು ಮಾಡಿಬಿಡ್ತೀವಿ ಏನಾದರೂ ಪಾರ್ಟಿ ಇದ್ದಾಗ. ಬಟ್ ಆ ಪಾತ್ರೆಗಳು ಮನೆ ಕ್ಲೀನ್ ಮಾಡೋದಿದೆಯಲ್ಲ, ಸಖತ್ ಕಷ್ಟ ಅನ್ನಿಸ್ಬಿಡುತ್ತೆ. ಎಲ್ಲದನ್ನು ಕ್ಲೀನ್ ಮಾಡೋ ಅಷ್ಟರೊಳಗೆ ಮತ್ತೆ ಸಂಜೆ ಆಗೋಯ್ತು. ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದೇ ನೋಡಿ ಶಿವರು ತಂದುಕೊಟ್ಟಿರೋಂಥವು ನನಗೆ. ಸೊ ಮುಡ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ದೇವ್ರ ಪೂಜೆನೂ ಕೂಡ ಮಾಡಿಕೊಂಡೆ ನಾನು.
ಹೂವು ಅಪರೂಪಕ್ಕೆ ಹೂವನ್ನ ಆಚೆಯಿಂದ ತಂದು ಕೊಟ್ಟಿದ್ರು. ಸೊ ಮನೇಲಿ ಬಿಡೋ ಅಂತ ಹೂವನೇ ಮುಡಿಸಿ ಪೂಜೆ ಮಾಡೋದು. ಸೊ ಆಚೆಯಿಂದ ಗುಲಾಬಿ ಹೂವು, ಸೇವಂತಿಗೆ ಹೂವು ಎಲ್ಲ ತಂದಿದ್ರು. ಎಲ್ಲದನ್ನು ಇಟ್ಟು ದೇವ್ರ ಪೂಜೆ ಮಾಡಿಕೊಂಡೆ. ಮತ್ತೆ ಮಾರನೇ ಬೆಳಗ್ಗೆಯಿಂದ ವಿಡಿಯೋನ ಶುರು ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಮ್ಯಾಟ್ಗಳನ್ನೆಲ್ಲ ತೊಳಿಲಿಕ್ಕೆ ಹಾಕಿದ್ದೀನಿ. ಸ್ವಲ್ಪ ಮರದ ಕೆಲಸ ಮಾಡಿದರು, ಆವಾಗ ಎಲ್ಲ ಧೂಳು ತುಂಬ್ಕೊಂಡ್ಬಿಟ್ಟಿತ್ತು. ಸೊ ಮರ ಕಟ್ ಮಾಡೋದು ಅದೆಲ್ಲ ಇತ್ತು ಟೀಪಾಯ್ ಮಾಡಿಸ್ಲಿಕ್ಕೆ ಅಂತಂದ್ಬಿಟ್ಟು, ಹಾಗಾಗಿ ಮ್ಯಾಟ್ಗಳು ತೊಳೆದೇ ಇರಲಿಲ್ಲ. ಇವತ್ತು ಬಕೆಟಲ್ಲೆಲ್ಲ ಆಚೆ ನೀರು ತುಂಬಿಟ್ಕೊಂಡು ಹಾಗೆ ಗಿಡಗಳಿಗೂ ಸ್ವಲ್ಪ ನೀರು ಹಾಕೋಬೇಕು. ಮತ್ತು ಸೂಟ್ ಕೇಸೆಲ್ಲ ತೊಳೆದೆ, ಊರಿಗೆ ಚಾಪೆ ಎಲ್ಲ ತೊಗೊಂಡೋಗಿದ್ದು, ಬೆಡ್ಶೀಟೆಲ್ಲ ತೊಗೊಂಡೋಗಿದ್ದು. ಸೊ ಹಾಗಾಗಿ ಎಲ್ಲದನ್ನು ತೊಳೆದ್ಬಿಡೋಣ ಅಂದ್ಬಿಟ್ಟು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಸಖತ್ ಮಣ್ಣಾಗ್ಬಿಟ್ಟಿತ್ತು ಸೂಟ್ ಕೇಸೆಲ್ಲ. ಸೊ ಹಾಗಾಗಿ ಮತ್ತು ಇದನ್ನು ಆನ್ಲೈನಿಂದ ತರಿಸ್ಕೊಂಡಿದ್ದು ನಾನು ಮೀಶೋಯಿಂದ ಜಡೆ ಪ್ಲ್ಯಾಂಟು ಮತ್ತು 2 ಲಿಲ್ಲಿ ಗಿಡ ಅಂತ ಹೇಳ್ತಾರೆ ಅವು ಪ್ಲ್ಯಾಂಟ್, ಅವನು ತರಿಸ್ಕೊಂಡಿದ್ದೆ. ಅದು ನೀರು ಜಾಸ್ತಿ ಹಾಕ್ಬಿಟ್ಟಿದ್ರು, ಹಾಗಾಗಿ ನಾನು ಅದನ್ನು ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ. ಸೊ ಪರಂಗಿ ಹಣ್ಣು ನೋಡ್ತಾ ಇರ್ಬೋದು ಎಷ್ಟೊಂದಿದೆ ಅಂತ. ಪಪ್ಪಾಯ ಹಣ್ಣು ಅಂದರೆ ನನಗೆ ತುಂಬ ಇಷ್ಟ. ಸೊ ಅದನ್ನು ಕೂಡ ಇಲ್ಲಿ ಬಿಡಲ್ಲ. ನಾವು ಬೆಳಗ್ಗೆ ಮಲ್ಕೊಂಡಿರ್ತೀವಿ, ಏನಾದರೂ ಲೇಟಾಗಿ ಎದ್ದರೆ ನಾವು ಎದ್ದೇಳೋವಷ್ಟೊತ್ತಿಗೆ ಎಲ್ಲ ಕಿತ್ಕೊಂಡು ಹೋಗಿರ್ತಾರೆ. ಗೇಟ್ ಲಾಕ್ ಹಾಕಿದ್ರೂ ಕೂಡ ಬಿಡಲ್ಲ. ಗೇಟ್ ಜಂಪ್ ಮಾಡಿಬಿಟ್ಟು ಬಂದು ಹೆಂಗಾದರೂ ಮಾಡಿ ಕಿತ್ಕೊಂಡು ಹೋಗಿರ್ತಾರೆ. ಸೊ ಇವತ್ತೂ ಕೂಡ ಹಾಗೆ ಒಂದು ಕಿತ್ಕೊಂಡು ಹೋಗಿದ್ರು. ಸೊ ಕೇಳಿದ್ರೇ ಕೊಡ್ಬೋದು, ಕದ್ದು ಕೀಳೋದು ಅದು ತಪ್ಪು ಅಂತ ಅವ್ರು ತಿಳ್ಕೊಬೇಕು. ಸೊ ಕೇಳಿದರೆ ಅಷ್ಟೊಂದು ಹಣ್ಣು ನಾವೇನು ಇಟ್ಕೊತಿರ್ಲಿಲ್ಲ, ಒಂದು ಕೊಡ್ತಾಯಿದ್ವಿ. ಬಟ್ ಜಾಸ್ತಿ ಕಳ್ತನ ಎಲ್ಲ ಆಗ್ತಾನೆ ಇರುತ್ತೆ. ಮತ್ತು ನಾನು ಊರಿಗೆ ಹೋಗ್ಬೇಕಾದ್ರೆ ತೊಟ್ಟಿ ಒಳಗಡೆ ಹಾಕಿದ್ದೆ ಇದನ್ನು, ಕಮಲದ ಬೀಜ ಎಲ್ಲ ಚೆನ್ನಾಗಿ ಬಂದಿತ್ತು. ಯಾಕೋ ಆ ತೊಟ್ಟಿ ಒಳಗಡೆ ಸಖತ್ತು ಗಲೀಜಾಗ್ಬಿಟ್ಟಿತ್ತು, ಚೆನ್ನಾಗಿ ಬರಲಿಲ್ಲ. ಹಾಗಾಗಿ ಮತ್ತೆ ಅದನ್ನೆಲ್ಲ ನೀಟಾಗಿ ತೊಳೆದು ಒಂದು ಡಬ್ಬಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸೊ ಊರಿಗೆ ಹೋಗಿ ಬಂದರೆ ನನ್ನ ಫೇಸ್ ಅಂತೂ ನೋಡೋಕ್ಕಾಗಲ್ಲ, ಸಖತ್ತು ಟ್ಯಾನ್ ಆಗಿಬಿಡುತ್ತೆ. ಅದು ಯಾಕಂತ ಗೊತ್ತಿಲ್ಲ, ಒಂದು 4 ದಿನ ಇರಲಿ 5 ದಿನ ಇರಲಿ ಅಥವಾ 2 ದಿನ ಇರಲಿ ಟ್ಯಾನ್ ಆಗಿಬಿಡುತ್ತೆ ನನ್ನ ಫೇಸು. ಏನಕ್ಕಂತ ಗೊತ್ತಿಲ್ಲ, ಅಷ್ಟು ಬೇಗ ಟ್ಯಾನ್ ಆಗಿಬಿಡುತ್ತೆ. ಸೊ ಏನೂ ಮಾಡೋಂಗಿಲ್ಲ, ಇನ್ಮೇಲೆ ಅಲ್ಲೇ ಇರಬೇಕಲ್ವ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಆಚೆ ಎಲ್ಲ ಕೆಲಸ ಮುಗಿಸಿ ಬಕೆಟ್ಗಳೆಲ್ಲ ತೊಳೆದು ಸೂಟ್ ಕೇಸ್ಗಳನ್ನೆಲ್ಲ ತೊಳೆದು ಒಣಗಕ್ಕೆ ಇಟ್ಬಿಟ್ಟು ಹಾಗೆ ಒಳಗಡೆ ಬಂದು ನಾನು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ತೊಟ್ಟಿಯಿಂದ ನೀರು ತಗೊಂಡು ಹೋಗೋದು ತುಂಬ್ಕೊಳ್ಳೋದು ಮಾಡಿದೆ, ಎಲ್ಲ ಗಲೀಜಾಗ್ಬಿಟ್ಟಿತ್ತು ಓಡಾಡಿ. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ನೆಲ ಒರೆಸ್ಕೊಂಬಿಟ್ಟು ಬಂದು ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಬಾಗಿಲೆಲ್ಲ ತೊಳೆದ್ಬಿಟ್ಟು ಒಂದು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಕೆಲಸ ಎಷ್ಟೆಷ್ಟು ಬೇಗ ಮಾಡಿದ್ರೂ ಆಗೋದೇ ಇಲ್ಲ. ಕೆಲಸ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಊರಿಗೆ ಹೋಗ್ಬೇಕಾದ್ರೂ ಅಷ್ಟು ಕೆಲಸ, ಊರಿಂದ ಬಂದಮೇಲೂ ಅಷ್ಟು ಕೆಲಸ. ನನಗಂತೂ ಎಲ್ಲೋದ್ರೂ ಕೆಲಸ ಅಂತ. ಅಲ್ಲಿ ಊರಲ್ಲಿ ಹೋದರೆ ಊರಲ್ಲೂ ಕೂಡ ಕೆಲಸ, ಅಲ್ಲಿಂದ ಬಂದರೆ ಇಲ್ಲಿ ಕೆಲಸ. ಲೈಫ್ ಪೂರ್ತಿ ಬರೀ ಎಲ್ಲ ಕೆಲಸ ಮಾಡ್ಕೊಂಡಿರೋದೇ ನನ್ನ ಜೀವನ ಆಗೋಗ್ಬಿಡ್ತು. ಆದ್ರೂ ಕೂಡ ಎಲ್ಲ ಕೇಳೋದಿಷ್ಟೇ, ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತೀಯ, ನಿಂದೆ ಆರಾಮ ಅಂತ ಹೇಳ್ತಾರೆ. ಇದೆಲ್ಲ ಕೆಲಸ ಹಂಗನ್ನೋರು ಯಾರೂ ಬಂದು ಮಾಡಲ್ಲ, ನಾವೇ ಮಾಡಬೇಕು. ಸೊ ಒಂದೊಂದು ಸಲ ನೆನೆಸ್ಕೊಂಬಿಟ್ರೆ ಹೆಣ್ಮಕ್ಳು ಜೀವನನೇ ಬೇಡ ಅನ್ನೋವಷ್ಟು ಬೇಜಾರಾಗ್ಬಿಡುತ್ತೆ. ಈ ಕೆಲಸಗಳ ನಡುವೆ ಫ್ಯಾಮಿಲಿ ಟೆನ್ಷನ್ನು, ಏನೇನೋ ಕಾರಣಗಳು, ಏನೇನೋ ಒಂದೊಂದು ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಏನು ಮಾಡೋಂಗಿಲ್ಲ, ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದೇ ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿರೋವಂಥ ಒಂದು ಶಕ್ತಿ, ಧೈರ್ಯ ಅಂತ ಹೇಳ್ಬೋದು. ಸೊ ರಂಗೋಲಿಯಲ್ಲಿ ಹಾಕ್ಕೊಂಡೆ, ತುಳಸಿ ಗಿಡದ ತಗೊಂಡು ರಂಗೋಲಿ ಹಾಕ್ಕೊಂಬಿಟ್ಟು ಹಾಗೆ ಎಲ್ಲದನ್ನು ಒಳಗಡೆ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಒಳಗೆಲ್ಲ ಎತ್ತಿಟ್ಟೆ. ಇನ್ನು ಈ ಕೆಲಸ ಎಲ್ಲ ಮುಗೀತು, ಇನ್ನು ಒಳಗಡೆ ಕೆಲಸ ಶುರು ಮಾಡ್ಕೊಬೇಕು. ನನ್ನ ಕೆಲಸ ಮುಗಿಯೋಷ್ಟರೊಳಗೆ ಶಿವರು ಕೂಡ ಬಂದುಬಿಡ್ತಾರೆ. ಸೊ ಅಷ್ಟರೊಳಗಡೆ ಅಡುಗೆಗೆ ಏನಾದ್ರೂ ರೆಡಿ ಮಾಡ್ಕೊಬೇಕು. ಗಿಡದಲ್ಲಿ ಇವಾಗ ಇತ್ತೀಚೆಗಂತೂ ಹೂವನೇ ಜಾಸ್ತಿ ಬಿಡ್ತಾಯಿಲ್ಲ, ಒಂದು 2-3 ಹೂವು ಸಿಗುತ್ತೆ. ಮಳೆಗಾಲ ಬಂದರೆ ಚೆನ್ನಾಗಿ ಬಿಡುತ್ತೋ ಏನೋ, ನನಗೂ ಗೊತ್ತಿಲ್ಲ. ಅಥವಾ ಗಿಡ ಸ್ವಲ್ಪ ಟ್ರಿಮ್ ಮಾಡಬೇಕಾಗಿತ್ತು ಅನಿಸುತ್ತೆ. ಬಟ್ ಆ ಥರ ಏನು ಟ್ರಿಮ್ ಮಾಡೋ ಥರದ್ದು ಏನೂ ಇರಲಿಲ್ಲ. ಸೊ ಹಾಗಾಗಿ ಟ್ರಿಮ್ ಮಾಡಿಲ್ಲ. ಟ್ರಿಮ್ ಮಾಡಿದ್ರೆ ಚೆನ್ನಾಗಿ ಗ್ರೋ ಆಗುತ್ತೆ. ಮಳೆ ಟೈಮಲ್ಲಿ ಚೆನ್ನಾಗಿ ಬರುತ್ತೆ ಹೂವು, ನೋಡಬೇಕು. ಸೊ ಇವತ್ತು ಒಂದು 3 ಹೂವು ಸಿಕ್ತು ಅಷ್ಟೇ ಪೂಜೆಗೆ. ಸೊ ಇಷ್ಟು ನನ್ನ ಕೆಲಸ ಆಗಿದೆ, ನೋಡ್ತಾ ಇರ್ಬೋದು. ಇಷ್ಟು ಕೆಲಸ ಎಲ್ಲ ಮುಗಿಸ್ದೆ. ಮತ್ತು ಮ್ಯಾಟ್ಗಳದ್ದು ನೀರೆಲ್ಲ ಹೋಗಿತ್ತು. ಸೊ ಇವಾಗ ಅದನ್ನು ಕೂಡ ಸ್ವಲ್ಪ ತಂತಿ ಮೇಲೆ ಹಾಕ್ಬಿಟ್ರೆ ಸಂಜೆ ಅಷ್ಟರೊಳಗೆ ಸ್ವಲ್ಪನಾದ್ರೂ ಡ್ರೈ ಆಗುತ್ತೆ ಅಂದ್ಬಿಟ್ಟು ಎಲ್ಲದನ್ನು ತಂತಿ ಮೇಲೆ ಹಾಕೋಣ ಅಂತ ತೊಗೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಈ ಕಡೆ ಅಂದರೆ ಮುಂದೆಗಡೆ ಸ್ವಲ್ಪ ಬಿಸಿಲು ಕಡಿಮೆ, ಹಿಂದೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಹಿಂದೆ ನಾನು ಹಾಕೋದೇ ಇಲ್ಲ. ಅದು ನೋಡಿದಾಗಿಂದ ನನಗೆ ಹಿಂದೆ ಓಡಾಡೋಕ್ಕೂ ಭಯ, ಮುಂದೆಗಡೆನೂ 1-2 ಸಲ ನೋಡಿದೆ, ಆಗ್ಲೂ ಭಯ ಆಗುತ್ತೆ. ಸೊ ಹಾಗಾಗಿ ಇಲ್ಲೇ ಏನಾದರೂ ಬಟ್ಟೆ ಒಣಗಾಕೋದಿದ್ರೆ ಇಲ್ಲೇ ಹಾಕ್ಕೊತೀನಿ. ಒಂದು ಸ್ವಲ್ಪ ಮರ ಇರೋದರಿಂದ ಒಂಚೂರು ನೆರಳು ಬರುತ್ತೆ ಅಷ್ಟೇ. ಇನ್ನು ಪಕ್ಕದಲ್ಲಿ ಇದ್ದಿದ್ದು ಅಂತ ಮರನ ಕಡ್ದಾಕ್ಬಿಟ್ಟಿದ್ದಾರೆ. ಇವಾಗ ಪರವಾಗಿಲ್ಲ, ಒಂದು ಸ್ವಲ್ಪ ಬರುತ್ತೆ. ಬಟ್ ಆ ಕಡೆ ಬೇವಿನ ಮರ 2-3 ಇರೋದರಿಂದ ಸ್ವಲ್ಪ ಅಷ್ಟು ಜಾಸ್ತಿ ಬಿಸಿಲು ಬರಲ್ಲ, ನೆರಳು ಬರ್ತಾನೆ ಇರುತ್ತೆ. ಸೊ
ಇವಾಗ ಅವನು ಕೂಡ ಎಲ್ಲ ಒಣಗಾಕಿದ್ದಾಯಿತು. ಇನ್ನೊಂದು ಸ್ವಲ್ಪ ಪ್ರತಿಯೊಂದೂ ಎಲ್ಲ ಮ್ಯಾಟ್ಗಳೆಲ್ಲ ತೊಳೆದಾಕ್ಬಿಟ್ಟೆ ಇವತ್ತಂತೂ. ನಾನು ಹಂಗೆ ಏನಾದರೂ ಕೆಲಸ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ರೆ ಎಲ್ಲ ಕೆಲಸನೂ ಒಂದೇ ದಿನ ಆಗಬೇಕು ಅಂತ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಡೇಯಿಂದ ಫ್ರೀ ಆಗುತ್ತೆ ಅಂತ ಅಂದ್ಬಿಟ್ಟು ಅಟ್ಲೀಸ್ಟು ಫ್ರೀ ಟೈಮಲ್ಲಾದ್ರೂ ಏನಾದರೂ ಒಂದು ಬುಕ್ಸು ಆ ಥರದ್ದು ಏನಾದ್ರು ಓದ್ಬೋದಲ್ಲ ಅಂದ್ಬಿಟ್ಟು ಈ ಥರ ಕೆಲಸ ಎಲ್ಲ ಏನಾದರೂ ಜಾಸ್ತಿ ಇದ್ದರೆ ಒಂದೇ ದಿನ ಮುಗಿಸ್ಕೊಂಡು ಬಿಡ್ತೀನಿ, ಕ್ಲೀನಿಂಗಿಂದು ಏನಾದರೂ ಆಗಿದ್ದರೆ. ಸೊ ಫ್ರೀ ಟೈಮಲ್ಲಿ ಸ್ವಲ್ಪ ಬುಕ್ಸ್ ಎಲ್ಲ ಓದೋಕ್ಕೆ ಚೆನ್ನಾಗಿರುತ್ತೆ. ಏನಾದರೂ ನಾವು ಆರಾಮ್ಸೆ ಕೆಲಸ ಮಾಡ್ಕೊಬೋದು, ಡೈಲಿ ಕೆಲಸ ಇದ್ರೂ ಆರಾಮಾಗಿ ಮಾಡ್ಕೊಬೋದು ಅಂತ ಕ್ಲೀನಿಂಗಿಂದೆಲ್ಲ ಒಂದಿನ ಅದನ್ನು ಕಂಪ್ಲೀಟ್ ಮಾಡ್ಕೊಂಬಿಡ್ತೀನಿ. ಇನ್ನೇನು ಹಬ್ಬಗಳೆಲ್ಲ ಬರ್ತಾ ಇರುತ್ತೆ ಒಂದರಿಂದ ಒಂದು. ಇನ್ನು ಮನೆ ಸ್ವಲ್ಪ ಧೂಳೆಲ್ಲ ಹೊಡ್ಕೊಳ್ಳೋದು, ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ. ಈ ಮರದ ಕೆಲಸ ಶುರು ಮಾಡ್ದಂಗಿಂದ ಮನೆ ಒಳಗೆಲ್ಲ ಧೂಳು ತುಂಬ್ಕೊಂಬಿಟ್ಟಿದೆ. ಇವಾಗ ಮತ್ತೆ ಪಾತ್ರೆಗಳೆಲ್ಲ ತೆಗ್ದವನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೋಬೇಕು. ನೋಡೋಣ ಸಮಯ ಸಿಕ್ಕಲಿ ಆವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಯಾವಾಗ ಟೈಮ್ ಸಿಗುತ್ತೋ ಗೊತ್ತಿಲ್ಲ, ಒಬ್ಬಳಿಗೆ ಮಾಡ್ಕೊಳಕ್ಕಾಗಲ್ಲ. ಶಿವರಂತೂ ಒಂದು ಸ್ವಲ್ಪನೂ ಎಲ್ಪ್ ಮಾಡಲ್ಲ ಇತ್ತೀಚೆಗೆ. ಸೊ ಹಾಗಾಗಿ ನಂದು ಹಾಸ್ಪಿಟಲ್ಗೆ ಹೋಗಿ ಬರೋದು ಅಥವಾ ಏನಿದೆ ಎಲ್ಲ ನೋಡಿಕೊಂಡು ಆಮೇಲೆ ಕ್ಲೀನಿಂಗ್ ಶುರು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ. ಸೊ ನನ್ನ ಆಚೆ ಕೆಲಸ ಎಲ್ಲ ಮುಗೀತು. ಇನ್ನು ಒಳಗಡೆ ಕೆಲಸ, ಪಿಲ್ಲೋ ಕವರೆಲ್ಲ ಎಲ್ಲಿ ಬೇಕಲ್ಲಿ ಹಾಕ್ಬಿಡ್ತಾರೆ ಶಿವರು. ಮತ್ತು ಅವನ್ನೆಲ್ಲ ಒಂದು ಕಡೆಯಿಂದ ಎತ್ತಿಟ್ಕೋಬೇಕು, ನಾನು ಎಲ್ಲ ರೆಡಿ ಮಾಡ್ಕೊಬೇಕು. ಪ್ರತಿದಿನವೂ ಇದೇ ಕೆಲಸ ನನಗೆ. ಕೆಲವೊಂದೊಂದು ಸಲ ನೆನೆಸ್ಕೊಂಬಿಟ್ರೆ ನನ್ನ ಮೇಲೆ ನನಗೆ ಜಿಗುಪ್ಸೆ ಬಂದುಬಿಡುತ್ತೆ. ಅಪ್ಪ ದೇವರೇ, ಮಾಡಿದ್ದೆ ಎಷ್ಟು ಕೆಲಸ ಮಾಡೋದಪ್ಪ, ದಿನೇ ಇದೇ ಆಗೋಯ್ತಲ್ಲ ಅಂತ. ಇದಕ್ಕೂ ಬೆಟರ್ ಎಲ್ಲರೂ ಒಂದು ಕಡೆ ಕೆಲಸಕ್ಕೆ ಹೋಗ್ಬೋದಿತ್ತಲ್ಲ ಅನ್ನಿಸ್ಬಿಡುತ್ತೆ. ನಿಜವಾಗ್ಲೂ ಮನೆ ಕೆಲಸ ಅಂದರೆ ಇತ್ತೀಚೆಗಂತೂ ನಂಗೆ ಸಖತ್ತು ಬೇಜಾರಾಗೋಗ್ಬಿಟ್ಟಿದೆ. ಮನುಷ್ಯ ಅಂದಮೇಲೆ ಎಲ್ಲಾದರೂ ಒಂದು ಕಡೆನಾದ್ರೂ ಆರಾಮಾಗಿದ್ದು 4 ದಿನ ಕುತ್ತು ಬರೋ ಥರ ಇರಬೇಕು. ಎಲ್ಲೋದ್ರೂ ಕೆಲಸ ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ಸಖತ್ತು ಬೇಜಾರಾಗುತ್ತೆ. ಎಲ್ಲಿಂದ ಎಲ್ಲಿವರೆಗೂ ಹೋದ್ರೂ ನಂದು ಅದೇ ಜೀವನ ಆಗೋಯ್ತು. ಯಾಕೋ ಗೊತ್ತಿಲ್ಲ, ನಾನು ಹಣೆ ಬರದಲ್ಲಿ ಇದೇ ಬರೆದಿದ್ದಾನೆ ಅನಿಸುತ್ತೆ ಭಗವಂತ. ಎಲ್ಲೋದ್ರೂ ಕೆಲಸ ಮಾಡೇ ತಿಂದು ಬರ್ಬೇಕು, ನಾನು ಆ ಥರ ಜೀವನ ಆಗೋಗ್ಬಿಟ್ಟಿದೆ ನಂದಂತೂ. ಕೆಲವೊಂದೊಂದು ಸಲ ಲೈಫ್ ಬೇಡ ಅನ್ನಿಸ್ಬಿಡುತ್ತೆ. ಕೆಲವೊಂದೊಂದು ಸಲ ಬದುಕಿದ್ದೀವಿ ಅಂದಮೇಲೆ ಏನಾದ್ರೂ ಮಾಡಲೇಬೇಕು ಅನಿಸುತ್ತೆ. ಏನೇನೋ ಒಂದೊಂದು ಯೋಚನೆಗಳು ಬರ್ತಾನೆ ಇರುತ್ತೆ. ಬಟ್ ನನ್ನ ಲೈಫು ಪೂರ್ತಿ ನಾನು ಕೆಲಸ. ಅದು ಮನೆ ಒಳಗಾಗಿರ್ಬೋದು, ಮನೆ ಹೊರಗಾಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ಅಥವಾ ಯಾರ ಮನೆಗೆ ಹೋದ್ರೆ ಆಗಿರ್ಬೋದು. ಒಂದಿನ ಚೆನ್ನಾಗಿ ನೋಡ್ಕೊತಾರೆ, ನೆಕ್ಸ್ಟ್ ಡೇ ಅಲ್ಲೇ ಅವರು ವರ್ಷ ಶುರು ಮಾಡಿಬಿಡ್ತಾರೆ. ಸೊ ಅಲ್ಲೋದ್ರೂ ಕೂಡ ಕೆಲಸ ಮಾಡಿಯೇ ನಾನು ಏನಾದ್ರೂ ಅಲ್ಲಿ ಇರಬೇಕಂದ್ರೆ ಇದ್ದು ಬರೋದು. ವಿತೌಟ್ ಕೆಲಸ ನಾನು ಎಲ್ಲೂ ಕೂಡ ಇರಲ್ಲ. ಸೊ ಹಾಗಾಗಿನೇ ನಾನು ಸುಮಾರು ವರ್ಷಗಳಾಗೋಯ್ತು ನಾನು ಯಾರ ಮನೆಯಲ್ಲಾದ್ರೂ ಉಳ್ಕೋಬೇಕು ಅಂದ್ರೂ ಕೂಡ ಹಿಂದೆ ಮುಂದೆ ನೋಡ್ತೀನಿ. ಯಾಕಂತಂದರೆ ಬೇಡ, ನಮ್ಮಿಂದ ಯಾರಿಗೂ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಉಳ್ಕೊಳ್ಳೋದೇ ಇಲ್ಲ ನಾನು. ಸೊ ನಾನಾಯಿತು, ಮನೆ ಆಯಿತು, ಒಂಟಿಯಾಗಿದ್ರೂ ಪರವಾಗಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಈಗ ನೆಕ್ಸ್ಟು ಒಳಗಡೆ ಬಂದು ಊರಿಗೆಲ್ಲ ತೊಗೊಂಡೋಗಿದ್ದೆಲ್ಲ ಬೆಡ್ಶೀಟ್ಗಳು ಅವನ್ನೆಲ್ಲ ತೊಳೆದು ಒಣಗಿಸಿದ್ದೆ. ಇವಾಗ ಎಲ್ಲದನ್ನು ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನೇನು ಬಟ್ಟೆಗಳನ್ನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸೊ ಅವನು ಕೂಡ ಆಗಿಬಿಟ್ರೆ ಬಟ್ಟೆಗಳನ್ನೆಲ್ಲ ಒಂದು ಸಲ ಮಡಿಸಿಟ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಫಸ್ಟು ಬೆಡ್ಶೀಟ್ಗಳನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟು ಸಲ ಓದೋಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಮತ್ತು ಟ್ರೈನಲ್ಲೆಲ್ಲ ನಮಗೆ ಓದ್ಕೊಳ್ಳೋಕ್ಕೆ ಹಾಸ್ಕೊಳ್ಳೋಕ್ಕೆ ಎಲ್ಲ ಬೇಕಾಗುತ್ತೆ. ಬೇರೆ ಥರ ಏನಾದ್ರೂ ಇದೆಲ್ಲ ಮಾಡಿದ್ರೆ ಅವರೇ ಎಲ್ಲ ಕೊಡ್ತಾರೆ. ನಾರ್ಮಲಿ ಮಾಡಿದ್ರೆ ಇವಾಗ ನಾವು ಬರಬೇಕಾದ್ರೆ ಸಡನ್ನಾಗಿ ತತ್ಕಾಲಲ್ಲಿ ಮಾಡಿದ್ರು. ಸೊ ಹಾಗಾಗಿ ಓದ್ಕೊಳ್ಳೋದು ಹಾಸ್ಕೊಳ್ಳೋದು ಏನೂ ಇಲ್ಲ. ಯಪ್ಪ, ಅದಂತೂ ಯಾಕಾದರೂ ಬಂದು ಆ ಟ್ರೈನಲ್ಲಿ ಅನ್ನಿಸ್ಬಿಡ್ತು. ಅಷ್ಟು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಯಿತು ಈ ಸಲ ಅಂತೂ ನನಗೆ. ಸೊ ಹಾಗಾಗಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಪುಟ್ಟದ ಬೆಡ್ಶೀಟ್ಗಳು, ಈ ಥರ ಜಮ್ಖಾನ ಥರದ್ದು ಏನಾದ್ರೂ ಇಟ್ಕೊಂಡು ಹೋಗಬೇಕು. ಹೆಣ್ಮಕ್ಳಿಗೆ ಅದು ತುಂಬ ಸೇಫ್ಟಿ ಇರುತ್ತೆ. ಮತ್ತು ದುಪ್ಪಟ್ಟ ಅಂತೂ ಯಾವಾಗಲೂ ಇಟ್ಕೊಂಡಿರಬೇಕು, ಯಾಕಂದರೆ ಅದು ಸೇಫ್ಟಿಗೋಸ್ಕರ. ಸೊ ನನ್ನ ಕೆಲಸ ಎಲ್ಲ ಮುಗಿಸಿ ಕಿಚನ್ನಲ್ಲೂ ಕೂಡ ಸ್ವಲ್ಪ ಪಾತ್ರೆಗಳಿತ್ತು, ಎಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸಿ ಸ್ನಾನನೂ ಕೂಡ ಮುಗಿಸ್ದೆ. ಅಷ್ಟರೊಳಗೆ ಅಡುಗೆನೂ ಕೂಡ ಮಾಡಿಟ್ಟಿದ್ದೀನಿ. ಇನ್ನು ಚಪಾತಿ, ಪಲ್ಯ ಮತ್ತು ಅನ್ನ ಎಲ್ಲ ಮಾಡಿಟ್ಕೊಂಡೆ. ಇನ್ನು ಶಿವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಅವ್ರು ಬಂದಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇನ್ನು ಮತ್ತೆ ಬಟ್ಟೆ ತೊಳೆದಿರೋದನ್ನೆಲ್ಲ ಎತ್ತಿಟ್ಟು ಮತ್ತೆ ಸಂಜೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋದೆ ಆಗೋಗ್ಬಿಡುತ್ತೆ. ಅಷ್ಟರೊಳಗೆ ಶಿವರು ಕೂಡ ಬಂದರು, ಊಟ ಎಲ್ಲ ಮುಗಿಸಿದ್ವಿ. ಪಪ್ಪಾಯ ಹಣ್ಣು ನಮ್ಮ ಮರದ್ದೇ ಹಣ್ಣಾಗಿತ್ತು ಇವತ್ತು. ಸೊ ಅದನ್ನು ಕಟ್ ಮಾಡ್ಕೊಂಡು ತಿಂದು ಅಷ್ಟರೊಳಗೆ ಶಿವರು ಕೂಡ ಡ್ಯೂಟಿಗೆ ಹೋದರು. ನಾನು ಸ್ವಲ್ಪ ಹೊತ್ತು ಹಾಗೆ ಓಡಾಡ್ತಾ ಇದ್ದೆ. ಸೊ ಇದಿಷ್ಟು ಆಗಿತ್ತು ನನ್ನ ಒಂದು ನ್ಯೂ ಇಯರ್. ಹಾಗೆ ನನ್ನ ದಿನಚರಿ ವ್ಲಾಗ್ ಹೇಗಿತ್ತು ವ್ಲಾಗ್ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.